ಪೋಷಕ ಸ್ಥಾನ ಬಹಳ ಕಷ್ಟವಾಗಿರುವಂಥದ್ದು. ಮಕ್ಕಳನ್ನು ಬೆಳೆಸುವಾಗ ಅದೆಷ್ಟು ತಾಳ್ಮೆ ಕಳ್ಕೊಳ್ತೀವಿ, ಅದೆಷ್ಟು ಸಿಟ್ಟು ಹೆಚ್ಚಾಗುತ್ತೆ ನಮ್ಮಲ್ಲಿ ಅಲ್ವಾ ಸ್ನೇಹಿತರೆ? ಆ ಸಿಟ್ಟು ಬಂದಾಗ ನಾವು ಅದೇನು ಬೈತೀವಿ ಮಕ್ಕಳಿಗೆ, ಅದು ಹೇಗೆ ಹೊಡಿತೀವಿ, ತಾಳ್ಮೆ ಕಳ್ಕೊಂಡ್ಬಿಟ್ಟಿರ್ತೀವಿ. ಇದು ಸಹಜವೇ. ಆದರೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ನೀವು ಮಕ್ಕಳನ್ನು ದಂಡಿಸುವಾಗ ಬೇಕಾದರೆ ಒಂದು ಏಟು ಕೊಟ್ಬಿಡಿ, ಕೈ ಮೇಲೋ ಕಾಲ ಮೇಲೋ, ಆದರೆ ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಮಕ್ಕಳನ್ನು ಬೈಯೋ ಪರಿಯಲ್ಲಿ ಶಾಪ ಹಾಕಬೇಡಿ, ನಿನಗೆ ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ ಅಂತೆಲ್ಲ ಬೈಬೇಡಿ ಅಂತ. ಯಾಕೆ ಗೊತ್ತಾ? ನಮ್ಮದೊಂದು ನಂಬಿಕೆ ಇದೆ, ಅಶ್ವಿನಿ ದೇವತೆಯರು ಇರ್ತಾರೆ ಅದೃಶ್ಯ ಸ್ಥಿತಿಯಲ್ಲಿ, ಅವರು ನಮ್ಮ ಮಾತಿಗೆ ತಥಾಸ್ತು ತಥಾಸ್ತು ಅಂತಿರ್ತಾರೆ. ಹಾಗಾಗಿ ಸ್ಪೆಷಲಿ ಅಪ್ಪ ಅಮ್ಮ ಹಾಕುವಂಥ ಶಾಪ ಮಕ್ಕಳಿಗೆ ಬಹಳ ಬೇಗ ತಟ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಆ ಪರಿಸ್ಥಿತಿ ಏನೇ ಇರಲಿ, ಮಕ್ಕಳಿಗೆ ಮಾತ್ರ ಶಾಪವನ್ನು ಕೋಪದಲ್ಲಿ ಹಾಕಕ್ಕೆ ಹೋಗಬೇಡಿ, ತಟ್ಟಿದ ನಂತರ ನಾವು ತಾನೇ ಕಣ್ಣೀರಿಡೋದು ಅಂತ ಎಚ್ಚರಿಸಿದ್ದಾರೆ ನಮ್ಮ ಹಿರಿಯರು. ಹಾಗಾಗಿ ಇನ್ಮುಂದೆ ಮಕ್ಕಳನ್ನು ದಂಡಿಸುವಾಗ ಯೋಚಿಸಿ ಮಾಡಿ ನಾವು ಮಾತಾಡೋಣ. ಏನಂತೀರಾ?